ಆಹಾ ದಸರಾ ಅಂತ ನಮ್ಮವ್ರ ಹೆಸರಿಟ್ಟಿದ್ದಾರೆ, ಅದು ಹಂಗೆ ಇದೆ ಬಿಡಿ. ಖಂಡಿತ. ಆಹಾ ದಸರಾ ಅನ್ನೋ ಹಂಗೆ ಇದೆ. ಆಮೇಲೆ ಒಂದೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂದ್ರೆ ಈ ಕಿತಾಪತಿ ಜನಗಳು ಆನೆ ಬಾಲ ಎಳೆಯೋದು ಅಂತದೆಲ್ಲ ಮಾಡ್ತಾರೆ. ಒಟ್ಟು ಈ ಸಲ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಿಂದೆ ಎಲ್ಲ ಅಶ್ವದಳ ಸ್ವಲ್ಪ ಗ್ಯಾಪ್ ಮಾಡಿದ್ದಾರೆ. ಒಬ್ಬೊಬ್ರು ಹಂಗ್ ಮಾಡ್ಬಿಡ್ತಾರೆ, ಮುಟ್ಟಕ್ ಹೋಗೋಣ ಅಂತಾನೋ ಅಥವಾ ತಿವಿಯೋದೋ ಏನೋ ಒಂದು. ಇಲ್ಲ ಇಲ್ಲ ಆಗಲ್ಲ. ಅಲ್ಲಿ ಹೇಗೆ ಮಹಾರಾಜರ ಸುತ್ತ ಅಂಗರಕ್ಷಕ ಪಡೆ ಇತ್ತು, ಪೊಲೀಸ್ ಪಡೆಯನ್ನು ನಾವು ಕಾಣ್ತೇವೆ ಅಲ್ಲಿ. ಆಮೇಲೆ ನಾನು ದ್ರೋಣಂದ್ ಹೇಳದ್ನಲ್ಲ, ಕಾಲಿಗೆ ಮೊಳೆ ಸಿಕ್ಕಿತ್ತು ಅಂತ, ಅಂತದ್ ಯಾವ್ದು ಆಗ್ಬಾರ್ದು ಅನ್ನೋ ರೀತಿಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತಗೊಂಡಿದ್ದಾರೆ. ಅಂಡ್ ವಿಪರೀತ ಬಿಸಿಲು, ಈಗೇನ ಸ್ವಲ್ಪ ಸೂರ್ಯ ಮುಳುಗ್ತಾ ಇದ್ದಾನೆ, ಬಟ್ ಮಧ್ಯಾಹ್ನದಿಂದ ಕಾದ್ ಕೂತಿರೋದು ಮೇಡಮ್ ಇವರೆಲ್ಲ. ಮಧ್ಯಾಹ್ನ ಅಲ್ಲ, ಬೆಳಗ್ಗೆಯಿಂದ ಜಾಗ ಸಿಕ್ಕರೆ ಸಾಕು ಅಂತ. ಅದೇನು ಹುಡುಗಾಟ ಅಂತಂದ್ರೆ ಅವರಲ್ಲಿ ಎಷ್ಟು ಸಂಭ್ರಮ, ಎಷ್ಟು ಒಂದು ಕುತೂಹಲ, ನೋಡ್ಬೇಕು ಅನ್ನೋ ಒಂದು ಶ್ರದ್ಧೆ ಇದೆಯಲ್ಲ, ನಿಜಕ್ಕೂ ಕೂಡ ನಾವೆಲ್ಲ ಟೈಮ್ನಲ್ಲೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಜನರಿಂದ. ಇಲ್ಲ ಇಲ್ಲ ಇಲ್ಲ, ಅದು ದಸರಾದಲ್ಲಿ ಮಾತ್ರ. ಒಂದು ಮೀಟಿಂಗ್ ಅಂದ್ರೆ 5-10 ನಿಮಿಷ ಲೇಟ್ ಆದ್ರೆ ಯಾವಾಗ ಮನೆಗೆ ಹೋಗೋಣ ಅನ್ನಂಗಾಗುತ್ತೆ. ಖಂಡಿತ ಖಂಡಿತ. ಬಟ್ ಇಲ್ಲಿ ಆಕೆನ ಒಂದ್ಸಲ ನೋಡ್ಬೇಕು ಅನ್ನೋ ಆ ದೃಶ್ಯ, ಅಂಬಾರಿಯನ್ನ ನೋಡಿ ಹೋಗ್ಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಒಂದು ಇರುತ್ತದು ಅಲ್ವಾ. ಆಕೆ ಅಲಂಕಾರವನ್ನ ನೋಡ್ತಾ ಇದ್ದೀರಿ, ಅಲಂಕಾರ ಭೂಷಿಣಿ, ಎಷ್ಟು ಅಲಂಕಾರ ಮಾಡಿದ್ರು ಕಡಿಮೆನೆ ಅನ್ನೋ ರೀತಿಯಲ್ಲಿ. ಆಮೇಲೆ ನೀವ್ ಹೇಳಿದ್ರಲ್ಲ, ಆ ಕಳೆ ಎದ್ದು ಕಾಣ್ತಾ ಇದೆ ಮುಖದಲ್ಲಿ, ದೈವಿ ಕಳೆ ಅಂತಾರಲ್ಲ, ಇದನ್ನೇ ದೈವಿ ಕಳೆ ಅಂತ ನಾವು ಏನು ಓದ್ತೀವಿ, ಅದು ಖಂಡಿತ ನಾವೀಗ ಆ ಒಂದು ಚಿತ್ರಣವನ್ನ ನೋಡಿದಾಗ್ಲೇ ನಮ್ಗೆ ಗೊತ್ತಾಗ್ತಾ ಇದೆ. ನಿಜ, ಆ ಭಕ್ತಿ ಅನ್ನೋದು ಮನ ತುಂಬಿ ಬರ್ತಾ ಇದೆ. ದೈವಿ ಕಳೆ ನೋಡಿದಾಗ ನೀವು ದೈವಿ ಸಂಭೂತರಾಗಬೇಕು, ನಿಮ್ಮಲ್ಲಿ ದೈವಿ ಸಂಪತ್ತು ಬೆಳಿಬೇಕು ಅಂತ. ಆಮೇಲೆ ರಾಕ್ಷಸಿ ಸಂಪತ್ತು ಒಳ್ಳೆಯವರಾಗಬೇಕು ಆ ಕ್ಷಣಕ್ಕಲ್ಲ, ಅಲ್ಲ, ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ. ನಿಜ ನಿಜ ನಿಜ. ಲಕ್ಷಾಂತರ ಜನ ಇವತ್ತು ಮೈಸೂರಿನಲ್ಲಿ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಕೋಟ್ಯಾಂತರ ಜನ ಟಿವಿಗಳಲ್ಲಿ ಕುತ್ಕೊಂಡು ಮೈಸೂರನ್ನ ಕಣ್ತುಂಬಿಕೊಳ್ತಾ ಇದ್ದೀರಿ ನೀವುಗಳು. ನಾವು ಕೂಡ ಸತತ 12 ಗಂಟೆಯಿಂದ ನಿಮಗೆ ಅಲ್ಲಿ ಏನೇನ್ ಆಗ್ತಾ ಇದೆ ಅಂತ ತೋರಿಸೋ ಕೆಲಸವನ್ನ 5 ಗಂಟೆಯಿಂದ ಶೈಲಜಾ ಮೇಡಮ್, ಬಾಳೆಕೊಂದ್ರಿ ಮೇಡಮ್ 12 ಗಂಟೆಯಿಂದಲೂ ಸತತವಾಗಿ. ಅಂದ್ರೆ ನೀವೇನ್ ಹೋಗಿ ಮಕ್ಳಿಗೆ ಪಾಠ ಮಾಡ್ತೀರಿ ಮೇಡಮ್, ಅರ್ಧ 1 ಗಂಟೆಗೆ ಸುಸ್ತಾಗ್ತಾ ಇದೆ. ಬಟ್ ಇವತ್ತು ದೈವಿ ಬಗ್ಗೆ ಹೇಳ್ತಾರದು ನಿಮ್ಗೆಲ್ಲೂ ಸುಸ್ತು ಕಾಣಿಸ್ತಾ ಖಂಡಿತ ಖಂಡಿತ ಹೇಳ್ಬೇಕು ಆ ಒಂದು ಖುಷಿ ಆಗ್ತಾ ಇದೆ. ಆ ದೇವಿನ ನೋಡ್ತಾ ಇದ್ರೆ ಏನೋ ಒಂಥರ ಆ ಒಂದು ಶಕ್ತಿ ಇದ್ರಲ್ಲಿ ನಂಬೇಕು ನಾವು, ಏನೋ ಒಂದಲ್ಲಿ ಇದೆ ಪಾಸಿಟಿವ್ ಎನರ್ಜಿ ಏನೋ ಅಂತದ್ದು. ಯಾಕಂದ್ರೆ 12 ಗಂಟೆಯಿಂದ 5 ಗಂಟೆ ತನಕ ಎಲ್ಲೂ ಸುಸ್ತಾಗಿಲ್ಲ. ಹೌದು. ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡಿ ವಿರಾಜಮಾನಳಾಗಿದ್ದಾಳೆ. ಆಕೆಯನ್ನ ಹೊತ್ಕೊಂಡು ಅಭಿಮನ್ಯುವಿನ ಟೀಮ್ ಕೂಡ ಬರ್ತಾ ಇದೆ. ಅಂಡ್ ಈ ಅಂಬಾರಿ ಎಲ್ಲಿ ಎದ್ದು ಹೇಗೆ ತಂದ್ರು ಅನ್ನೋದನ್ನ ಕೂಡ ನಮ್ಮ ಬಾಳೆಕುಂದ್ರಿ ಮೇಡಮ್ ಬಹಳ ಅತ್ಯದ್ಭುತವಾಗಿ ವಿವರಿಸಿದ್ರು. ಅಂಡ್ ಶೈಲಜಾ ಮೇಡಮ್ ಕೂಡ ಎಲ್ಲಿತ್ತು ಅದೊಂದನ್ನ ಎಲ್ಲವನ್ನೂ ಕಳ್ಕೊಂಡ್ವಿ ನಾವು ಆಗಿನ ಕಾಲದಲ್ಲಿ ಕೊಳ್ಳೆ ಹೊಡೆಯಬೇಕಾದ್ರೆ. ಇದೊಂದನ್ನು ಹೇಗೆ ಉಳಿಸ್ಕೊಂಡ್ವಿ? 9 ತಿಂಗಳು ಲೂಟ್ ಮಾಡಿದ್ದಾರೆ. 9 ತಿಂಗಳು ಕದ್ಕೊಂಡು ಹೋಗೋದಂದ್ರೆ ಹುಡುಗಾಟನ ಮೇಡಮ್. ಆಮೇಲೆ ಆನೆ ಮತ್ತೆ ಇದ್ರ ಮೇಲೆ ಕುದುರೆಗಳ ಮೇಲೆ ಹೇರ್ಕೊಂಡು ಹೋಗಿದ್ದಾರೆ, ಮುತ್ತು ರತ್ನ ವಜ್ರ ಅಂತಹ ಸಿಚುವೇಶನ್ ಅಲ್ಲಿ ನಾವು ಈ ಅಂಬಾರಿನ ಉಳಿಸ್ಕೊಂಡಿದ್ವಲ್ಲ, ಅದೇ ಗ್ರೇಟ್ ಇವಾಗ. ಇದೊಂದೇ ಈಗ ನಮಗೆ ಉಳ್ಕೊಂಡಿರೋದು ಅಲ್ಟಿಮೇಟ್ ಆಗಿ. ಸೊ ಅದು ಹೇಗೆ ಸಂರಕ್ಷಿಸಿಕೊಂಡು ಬಂದಿದ್ರಿಂದ ಅವರಿಗೆ ನಾವು ಕೃತಜ್ಞತರಾಗಬೇಕು. ಖಂಡಿತ ನಮ್ಮ ಪೀಳಿಗೆಗೆ ಉಳಿಸಿದ್ದಾರೆ. ಅಂಡ್ ನಮ್ಮ ಕರ್ತವ್ಯ ಏನು ಅಂದ್ರೆ ಇದನ್ನ ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ತಲೆಮಾರಿಗೆ. ಅದ್ರ ಜೊತೆಗೆ ಬರೀ ಇದೊಂದೇನಲ್ಲ, ನಮ್ಮ ಆಚಾರ ವಿಚಾರ, ಸಂಸ್ಕೃತಿ, ಕಲೆ ಎಲ್ಲವನ್ನ ಕೂಡ ಇನ್ನೊಂದು ಯುವ ಜನತೆ ಏನ್ ಬಿಡ್ಬೇಕು ಅಂದ್ರೆ, ಅದ್ರ ದೇವಸ್ಥಾನಗಳಿಗೆಲ್ಲ ಹೋದ್ರೆ ಪ್ರವಾಸಕ್ಕೆಲ್ಲ ನೀವುಗಳು ಹೋಗಿ ನೋಡಿ, ಅಲ್ಲೇನಾದ್ರು ಇದ್ರೆ ತಿಳ್ಕೊಂಡು ಬನ್ನಿ. ಅಲ್ಲೋಗಿ ಪೆನ್ನಲ್ಲಿ ಬರೆಯೋದು, ಹೆಸರು ಬರೆಯೋದು, ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಮಾಡಿದ್ರೆ ಏನಾಗುತ್ತೆ, ನಮ್ಮ ನೆಕ್ಸ್ಟ್ ಪೀಳಿಗೆ ಏನು ಬಿಡಲ್ಲ, ಬೇಡವಾಗಿದ್ದೇನೆ ಹೇಳ್ಕೊಟ್ಟು ಹೋಗ್ತಾ ಇದೀವಿ ಅಂತ ಅಷ್ಟೇ. ಇವಾಗ ನಾವು ಹಂಪಿಯ ವಿಜಯ ವಿಠಲ ಇದಕ್ಕೆ ಹೋದಾಗ, ಟೆಂಪಲ್ಗೆ ಹೋದಾಗ ಅದನ್ನ ಮುಟ್ಟಿ ಅರ್ಧ ಹೋಗಿದೆ ಸಪ್ತಸ್ವರಗಳು. ಅದಕ್ಕೆ ಕಲ್ಲಿಂದ ಅದಿದ್ರೆ ಎಷ್ಟು ಒಂದು ನಾದಸ್ವರವನ್ನ ಕೇಳಿದ್ರೆ ಎಷ್ಟು ಒಂದು ಇದಾಗ್ತಾ ಇತ್ತು. ನಾವು ಬೇರೆಯವ್ರ ತರ ಹೋರಾಟ ಮಾಡೋದು ಅವೆಲ್ಲ ಏನು ಬೇಡ, ಇರೋದನ್ನ ಉಳಿಸ್ಕೊಂಡು ಹೋಗೋಣ. ಹೆಂಗೆ ನೀವು ಅದಕ್ಕೆ ರಾತ್ರಿ ಹಗಲು ಕಷ್ಟಪಡಿ ಅಂತೆಲ್ಲ ಹೋಗಿ ನೋಡಿ ಸುಮ್ನೆ ವಾಪಸ್ ಬನ್ನಿ ಅಷ್ಟೇ.